ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಏನು ಗೈಸ್, ನಮ್ಮ ಬಿಗ್ ಬಾಸ್ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ರೇಂಜ್ಗೆ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಮಾಡೋಂಥದ್ದು ಸೀರಿಯಸ್ಲಿ ಇವಾಗಲೇ ಹಿಂಗೆ ಅಂದರೆ ಇನ್ನು ಮುಂದೆ ಇನ್ನು ಹೆಂಗೋ ನಾನು ಕಾಣೆ. ವೇಟ್ ಮಾಡಿ ನೋಡೋಣ. ಆ್ಯಂಡ್ ಇವಾಗ ಸ್ಪಂದನ್ ಅವರು ಆಚೆ ಬಂದಿದ್ದಾರೆ ಫೈನಲಿಸ್ಟ್ ಲೀಸ್ಟಿಂದ. ಆ್ಯಂಡ್ ಇವಾಗ ರಾಶಿಕಾ ಶೆಟ್ಟಿ ಅವರು ಫೈನಲಿಸ್ಟ್ ಆಗಿರುವಂಥದ್ದು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ರಾಶಿಕಾ ಶೆಟ್ಟಿ ಅವರು ಸಿಕ್ಕಾಬಡೆ ಚೆನ್ನಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಅವ್ರು ಆ್ಯಕ್ಚುಲಿ ಮೊದಲನೇ ವಾರ ಬಂದಾಗ ಅಷ್ಟು ಮಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ, ನಮಗೂ ಕೂಡ ಅಷ್ಟೊಂದು ಕನೆಕ್ಟ್ ಕೂಡ ಆಗಲಿಲ್ಲ. ಬಟ್ ಎರಡನೇ ವಾರದಿಂದ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು, ಹೈಲೈಟ್ ಆಗಿ ಕೂಡ ಶುರು ಆದರು, ಕೌಂಟರ್ ಡೈಲಾಗ್ ಕೂಡ ಸಖತ್ತಾಗಿ ಹೊಡಿತಾ ಇದ್ದರು. ಆ್ಯಂಡ್ ಇವಾಗ ಟಾಸ್ಕಲ್ಲಿ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ. 2 ಟಾಸ್ಕ್ ಕೂಡ ಸಖತ್ತಾಗಿ ಆಟ ಆಡಿದ್ರು. ಆ್ಯಂಡ್ ಲಾಸ್ಟ್ ಟಾಸ್ಕಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇದ್ದರೂ ಕೂಡ ಆ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇತ್ತು. ತುಂಬ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಸ್ಪಂದನೂ ಸ್ವಲ್ಪ ಹೈಟ್ ಪ್ರಾಬ್ಲಮ್ ಆಯಿತು, ಬಟ್ ಸ್ಟಿಲ್ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಕಷ್ಟ ಇತ್ತು ಅವ್ರಿಗೂ ಸ್ವಲ್ಪ. ಬಟ್ ಇಲ್ಲಿ ಏನೇ ಇದ್ರೂ ಕೂಡ ರಾಶಿಕಾ ಶೆಟ್ಟಿ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು, 2 ಟಾಸ್ಕ್ಗಳು ಕೂಡ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇವ್ರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅನಿಸುತ್ತೆ, ಕಾದು ನೋಡೋಣ. ಆ್ಯಂಡ್ ಇವ್ರು ಬಿಟ್ಟು ಅಶ್ವಿನಿ ಗೌಡ, ಮಾಳುವಣ್ಣ, ಕಾಕ್ರು ಸುದಿ ಅವರು ಇದ್ದಾರೆ. ಈ 4 ಜನದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಇವರಲ್ಲಿ ಯಾರು ವಿನ್ನರ್ ಆಗ್ತಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನೇನು ಅಂದ್ಕೊಂಡೆ ಅಂದರೆ, ಇವರ ಮೊದಲು 4 ಜನ ಇರಲ್ಲ, ಸ್ಪಂದನ, ಮಾಳುವಣ್ಣ ಮತ್ತು ಅಶ್ವಿನಿ ಗೌಡ, ಕಾಕ್ರೋಚ್, ಇವ್ರ ಜೊತೆ ಇನ್ನೊಬ್ಬರು ಫೈನಲಿಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಕಥೆನೇ ಬೇರೆ ಮಾಡಿಬಿಟ್ಟಿದ್ದಾರೆ. ಬಟ್ ಅವತ್ತು ಸೆಲೆಕ್ಟ್ ಮಾಡಿದ್ದಂಥದ್ದು ರೀತಿಗೆ ಏನಂತ ಹೇಳ್ತಾರೆ, ವೋಟಿಂಗ್ ಎಲ್ಲ ಹಂಗಾರೆ ವೇಸ್ಟಾ? ಸರ್ಪ್ರೈಸಾಗಿಟ್ಟರು. ಆ ಸರ್ಪ್ರೈಸಿಂದ ಪಾಪ ಸ್ಪಂದನ್ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಕೂಡ ಆಯಿತು. ಆ್ಯಂಡ್ ಇವಾಗ ತಿರ್ಗಾ ಹಚ್ಚೆ ಬಂದಿದ್ದಾರೆ. ಏನೋಪ್ಪ ಏನೇನೋ ಆಗ್ತಾ ಇದೆ. ಬಟ್ ಇಲ್ಲೇನಪ್ಪ ಅಂದರೆ, ಇವಾಗ ಬಿಗ್ ಬಾಸ್ ಅವರು ಇವಾಗ 4 ಜನ ಫೈನಲಿಸ್ಟ್ ಏನಿದ್ದಾರೆ, ಈ 4 ಜನದಲ್ಲಿ ಯಾರೋ ಒಬ್ರು ವಿನ್ನರ್ ಮಾಡ್ತಾರಾ, ಅಥವಾ ಇಲ್ಲಿ ಇವಾಗ ನಾಮಿನೇಟ್ ಆಗಿದ್ದಾರೆ ನೋಡಿ, ಜನ ವೋಟ್ ಮಾಡಿದಾರಲ್ಲ, ಅವರಲ್ಲಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅವ್ರಿಗೇನಾದ್ರು ಒಂದು ಬಾಕ್ಸ್ ಕೊಟ್ಟು ಅದರಲ್ಲೂ ಒಂದಿಷ್ಟು ಜನ ಫೈನಲಿಸ್ಟ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಏನು ಕತೆ ಅಂತ ಕಾದು ನೋಡಬೇಕಾಗುತ್ತೆ. ಈ ಸೀಸನ್ ಏನು ಬೇಕಾದ್ರೂ ಆಗ್ಬೋದು. ಒಟ್ಟಿನಲ್ಲಿ ಇವಾಗ ಫೈನಲಿಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಟಾಸ್ಕ್ಗಳ ಮುಖಾಂತರ ಸೆಲೆಕ್ಟ್ ಮಾಡಿರುವಂಥದ್ದು. ಬಟ್ ಇವಾಗ ವಿನ್ನರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಹೇಗೆ ಸೆಲೆಕ್ಟ್ ಮಾಡಬೇಕು ಹೇಳಿ, ವೋಟ್ ಮಾಡಿನೇ ಅಲ್ವಾ. ಸೊ ಇವಾಗ ಇವ್ರು ಯಾರ್ದು ಕೂಡ ವೋಟಿಂಗ್ ಎಲ್ಲ ಏನೂ ಆಗಿಲ್ಲ. ಸೊ ಹಾಗೆ ಮತ್ತೆ ವೋಟಿಂಗ್ ಓಪನ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಎಪಿಸೋಡ್ನ ನೋಡಿದ್ರೆ ಇವರು ಸ್ಪಂದನ ಅವ್ರು ಏನಿದ್ದಾರೆ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಬಟ್ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ನಡೀತಿದೆ, ಮಾಸ್ ಎಲಿಮಿನೇಷನ್ ನಡೀತಿದೆ. ಬಟ್ ಇವ್ರದ್ದು ವೋಟಿಂಗೇ ಕನ್ಸಿಡರ್ ಇಲ್ಲ ಅಂದರೆ ಹೇಗೆ ಎಲಿಮಿನೇಟ್ ಮಾಡಿ ಕಳ್ಸೋಕ್ಕೆ ಸಾಧ್ಯ? ಸೊ ಇದು ಕೂಡ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಹಾಗಾಗಿ ಮತ್ತೆ ವೋಟಿಂಗ್ ಲೈನಪ್ನ ಓಪನ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ. ಯಾಕೆ ಅಂದರೆ, ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಿದೆ. ಮಿಡ್ ವೀಕ್ ಎಲಿಮಿನೇಷನ್ಗೆ ವೋಟಿಂಗ್ ಕನ್ಸಿಡರ್ ಮಾಡೋ ರೀತಿ ಇಲ್ಲ ಅಲ್ಲಿ. ಯಾಕಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ಪಾಯಿಂಟ್ಗಳು ಹೇಳಿ ಯಾರು ಜಾಸ್ತಿ ಹತ್ರ ಹೋಗ್ತಾರೆ ಡೋರ್ ಹತ್ರ, ಅಂದರೆ ಒಬ್ಬೊಬ್ಬರು ಹೆಸರು ತಗೊಂಡಾಗ ಜಾಸ್ತಿ ಮುಂದೆ ಇಟ್ಟು ಹೋಗ್ಬೇಕಾಗುತ್ತಲ್ಲ ಒಂದೊಂದು ಸ್ಟೆಪ್ಪು. ಸೊ ಯಾರ್ದು ಕ್ಲೋಸ್ ಇರುತ್ತೆ ಇವ್ರದ್ದು ಏನಂತಾರೆ ಡೋರ್ಗೆ, ಅಂದರೆ ಜಾಸ್ತಿ ಜನ ಯಾರು ನೇಮ್ನ ತಗೋತಾರೆ ಅವ್ರು ಎಲಿಮಿನೇಟ್ ಅಂತ ಹೇಳಿದ್ದಾರೆ. ಸೊ ಅದು ನೋಡಿದಾಗ ಇಲ್ಲಿ ವೋಟಿಂಗ್ ಕನ್ಸಿಡರ್ ಆಗಿಲ್ಲ ಅಂತ ಅನ್ಕೋಬೋದು, ಓಕೆನಾ. ಸೊ ಇವಾಗ ಪ್ರೋಮೋ ನೋಡಿದಾಗ ಸೊ ಈ ರೀತಿ ಥಿಂಕ್ ಮಾಡಿದ್ರೆ ಇವಾಗ ಇಲ್ಲಿರುವಂಥ ಎಲ್ಲ ಸ್ಪರ್ಧಿಗಳದ್ದು ಕೂಡ ಇವಾಗ ಮಾಸ್ ಎಲಿಮಿನೇಷನ್ ಅಂತ ಇದೆಯಲ್ಲ, ಸೊ ಅಲ್ಲಿಗೆ ಕನ್ಸಿಡರ್ ಆಗಬೇಕು. ಬಟ್ ಈ ಕನ್ಸಿಡರೇಷನ್ಗೆ ಇವಾಗ ಸ್ಪಂದನ ಇನ್ನೂ ಇನ್ಕ್ಲೂಡ್ ಆಗಿಲ್ಲ. ಯಾಕಂದರೆ ನಿನ್ನೆ ಅವರು ನಾಮಿನೇಟ್ ಆಗಿರುವಂಥದ್ದು. ಸೊ ಈ ರೀತಿ ನೋಡಿದಾಗ ಇಲ್ಲಿ ಹೆಂಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ, ಮತ್ತೆ ಎಲ್ಲರದು ವೋಟಿಂಗ್ ಅಂತ ಓಪನ್ ಮಾಡ್ತಾರಾ, ಅಥವಾ ಇವ್ರಿಗೋಸ್ಕರ ಸಪ್ರೇಟ್ ಓಪನ್ ಮಾಡ್ತಾರಾ ಅಂತ ನೋಡಬೇಕು. ಒಟ್ಟಿನಲ್ಲಿ ಇದನ್ನೆಲ್ಲನೂ ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಬಿಗ್ ಬಾಸ್ ಅಂತ ನೋಡಬೇಕು. ಎಲ್ಲೋ ಒಂದು ಸ್ವಲ್ಪ ಸರಿ ಬರ್ತಿಲ್ಲ, ಕನ್ಫ್ಯೂಷನ್ ಜಾಸ್ತಿ ಬರ್ತದೆ ಇದು. ಬಟ್ ಇದನ್ನು ಕೂಡ ಅನ್ಎಕ್ಸ್ಪೆಕ್ಟೆಡ್ ವಿಷಯ ಅಂದ್ಬಿಟ್ಟು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಬಾಕ್ಸ್ ಇಟ್ಬಿಟ್ಟು ಏನೋ ಒಂದು ಕತೆ ಮಾಡ್ತಾರೆ ಅಂತ ಅನಿಸುತ್ತೆ. ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ವಿಚಿತ್ರವಾಗಿದೆ. ಸೊ ಕಾದು ನೋಡೋಣ, ಓಕೆನಾ. ಬಟ್ ಏನಂದರೆ ಇಲ್ಲಿ ಈ 4 ಜನ ವಿನ್ನರ್ ಆದರೆ ಮೇ ಬಿ ಮಾಳುವಣ್ಣ ಆಗ್ಬೋದು, ಇಲ್ಲ ಅಶ್ವಿನಿ ಗೌಡವ್ರನ್ನೂ ಕೂಡ ವಿನ್ನರ್ ಮಾಡಿದ್ರು ಮಾಡ್ಬೋದು ಅಂತ ಅನಿಸುತ್ತೆ. ಕಾದು ನೋಡೋಣ. ಮಾಡೋಣ ಅಂತ ಯಾಕೆ ಕೇಳ್ತಿದ್ದೀನಿ ಅಂದರೆ, ವೋಟಿಂಗ್ ಒಂದು ಚೆನ್ನಾಗಿದೆ, ಫಿಸಿಕಲ್ ಟಾಸ್ಕ್ಗಳು ಚೆನ್ನಾಗಿ ಮಾಡ್ತಾರೆ ಅವರು, ಆ್ಯಂಡ್ ಸಪೋರ್ಟ್ ಚೆನ್ನಾಗಿದೆ, ಮತ್ತು ಇನ್ನೇನು ಬೇಕು ಅಲ್ವಾ. ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ. ಬಟ್ ಏನಂದರೆ ಅವ್ರು ಮಾತಾಡೋದು ಸ್ವಲ್ಪ ಫಾಸ್ಟ್ ಇರುತ್ತೆ, ಅದೊಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಬೆರೀಬೇಕು, ಚೆನ್ನಾಗಿ ಎಲ್ಲರ ಜೊತೆ ಇರಬೇಕು, ಇದು ಮೇನು. ಅದೊಂದು ಮಿಸ್ ಆಗ್ತದೆ ಅವರಲ್ಲಿ. ಇನ್ನು ಸುದಿ ಅವರಲ್ಲಿ ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು, ಅಸುರಾಧಿಪತಿಯಾಗಿ ಕಂಪ್ಲೀಟ್ ಫೇಲ್ ಆದರು. ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿಲಿ ಹೋಪ್ ಅನ್ನೋದಿದೆ, ಅಂದರೆ ಚೆನ್ನಾಗಿ ಮಾಡ್ತಾರೆ ಈ ಸೀಸನ್ನ. ನೆಕ್ಸ್ಟು ಅವ್ರ ಕಡೆಯಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ಅನಿಸಿದೆ. ವೇಟ್ ಮಾಡಿ ನೋಡೋಣ. ಇನ್ನು ಅಶ್ವಿನಿ ಗೌಡ, ನಾನು ಆವಾಗಲಿಂದ ಹೇಳ್ತಿದ್ದೀನಿ, ಈ ಸೀಸನ್ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಅಂದರೆ ಇವ್ರದ್ದು ಮೇನ್ ಪಾತ್ರ ಇದೆ ಅಂತಲೇ ಹೇಳ್ಬೋದು. ಪಾಸಿಟಿವ್ ನೆಗೆಟಿವ್ ಒಟ್ಟಿನಲ್ಲಿ ಅವ್ರ ಕಡೆಯಿಂದ ಕಾಂಟೆಂಟ್ ಸಿಕ್ಕಿದೆ, ಅದು ಮೇನ್ ಇರುವಂಥದ್ದು. ಸೊ ಇದ್ರ ಜೊತೆಗೆ ರಾಶಿಕಾ ಇವಾಗ ಜಾಯ್ನ್ ಆಗಿದ್ದಾರೆ. ನಾನು ಅವ್ರ ಬಗ್ಗೆ ಮೊದಲೇ ಹೇಳಿದೆ. ನನ್ನ ಪ್ರಕಾರ ಮಾಳುವಣ್ಣ ಇಲ್ಲ ಅಶ್ವಿನಿ ಗೌಡ ಚಾನ್ಸ್ ಜಾಸ್ತಿ ಇದೆ ಅಂತ ಅನಿಸಿದೆ. ವೆಯ್ಟ್ ಮಾಡಿ ನೋಡೋಣ. ಬಟ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಏನು ಕತೆ, ಅದೇನು ಬಾಕ್ಸ್ಗಳು ತಂದು ಏನೋ ಮಾಡ್ತವ್ರೆ, ಮಾಡಲಿ. ನಾವು ಕಾಯೋಣ, ಅದು ಎಷ್ಟು ನಮ್ಮ ತಾಳ್ಮೆನ ಚೆಕ್ ಮಾಡ್ತವ್ರೆ, ಮಾಡಲಿ. ಸೊ ನಿಮ್ಮ ಸಪೋರ್ಟ್ ಯಾರಿಗೆ? ಆ್ಯಂಡ್ ಇವ್ರ ಜಾಗದಲ್ಲಿ ಬೇರೆ ಯಾವ ಸ್ಪರ್ಧಿ ಇರಬೇಕಾಗಿತ್ತು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡುವ. ಅದ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಸಿಗುವ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.